ಹೌ ಟು ಓಪನ್ ಎಕ್ಸೆಲ್. ಸ್ನೇಹಿತರೆ, ಈ ಕಂಪ್ಯೂಟರಲ್ಲಿ ಎಕ್ಸೆಲ್ ಅನ್ನು ನಾವು ವಿವಿಧ ರೀತಿಯಲ್ಲಿ ಓಪನ್ ಮಾಡಬಹುದು. ಮೊದಲನೇ ಒಂದು ಈಸಿಯೆಸ್ಟ್ ಮೆಥಡ್ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಐಕಾನ್ ಎಲ್ಲಿ ಕಾಣಿಸುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬಹುದು. ಇಲ್ಲಿ ನೀವು ನೋಡ್ತಾ ಇದ್ರೆ ಡೆಸ್ಕ್ಟಾಪ್ ಮೇಲೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಐಕಾನ್ ಕಾಣಿಸ್ತಾ ಇದೆ. ಗ್ರೀನ್ ಕಲರ್ ಅಲ್ಲಿ ಎಕ್ಸ್ ಅಂತ ಒಂದು ಲೆಟರ್ ಕಾಣಿಸ್ತಾ ಇರುತ್ತೆ. ಇದು ಮೈಕ್ರೋಸಾಫ್ಟ್ ಎಕ್ಸೆಲ್ ಐಕಾನ್. ಈ ರೀತಿ ಐಕಾನ್ ನಿಮ್ಗೆ ಎಲ್ಲಿ ಬೇಕಾದ್ರೂ ಕಾಣಿಸ್ಬೋದು. ಡೆಸ್ಕ್ಟಾಪ್ ಮೇಲೆ ಕಾಣಿಸ್ಬೋದು, ಅಥವಾ ಈ ಒಂದು ಸ್ಟಾರ್ಟ್ ಮೆನು ಅಲ್ಲಿ ಕಾಣಿಸ್ಬೋದು, ಅಥವಾ ಇಲ್ಲಿ ಒಂದು ಆಲ್ ಪ್ರೋಗ್ರಾಮ್ಸ್ ಲಿಸ್ಟ್ ಅಲ್ಲಿ ಕೂಡ ನಿಮಗೆ ಕಾಣಿಸ್ಬೋದು. ಓಕೆ, ಹೀಗೆ ಎಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಐಕಾನ್ ಕಾಣಿಸುತ್ತೋ ಅದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಈಸಿಯಾಗಿ ಓಪನ್ ಮಾಡಬಹುದು. ಇದು ಒಂದನೇ ಮೆಥಡ್. ಇನ್ನ ಎರಡನೇ ಮೆಥಡ್ ಬಂದು ಇಲ್ಲಿ ಸರ್ಚ್ ಬಾಕ್ಸ್ ಇದೆ. ಈ ಸರ್ಚ್ ಬಾಕ್ಸ್ ಅಲ್ಲಿ ನೀವು ಎಕ್ಸೆಲ್ ಅಂತ ಟೈಪ್ ಮಾಡಿ, ಸಿಂಪಲ್ ಎಕ್ಸೆಲ್ ಅಂತ ಟೈಪ್ ಮಾಡಿ. ಆ ಸರ್ಚ್ ಬಾಕ್ಸ್ ನಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಐಕಾನ್ ಅನ್ನ ಸರ್ಚ್ ಮಾಡಿ ಕೊಡುತ್ತೆ. ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಮೈಕ್ರೋಸಾಫ್ಟ್ ಎಕ್ಸೆಲ್ 2007 ಅಂತ. ನಾನು ಇಲ್ಲಿ ನಿಮಗೆ ಟೀಚ್ ಮಾಡ್ತಾ ಇರುವಂತಹ ವರ್ಷನ್ ಯಾವುದು, 2007 ವರ್ಷನ್. ಆ ಐಕಾನ್ ಇಲ್ಲಿ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಆಗುತ್ತೆ. ಇದು ಎರಡನೇ ಮೆಥಡ್. ಓಕೆ, ಇನ್ನು ಮೂರನೇ ಮೆಥಡ್ ಬಂದು ನಾವು ಈ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಮೆನು ಓಪನ್ ಆಗುತ್ತೆ. ಈ ಸ್ಟಾರ್ಟ್ ಮೆನು ಅಲ್ಲಿ ಆಲ್ ಪ್ರೋಗ್ರಾಮ್ಸ್ ಲಿಸ್ಟ್ ಕಾಣಿಸುತ್ತೆ. ಆಲ್ ಪ್ರೋಗ್ರಾಮ್ಸ್ ಅಂದ್ರೆ ಈ ಕಂಪ್ಯೂಟರ್ ಅಲ್ಲಿ ಯಾವೆಲ್ಲ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅನ್ನ ಇನ್ಸ್ಟಾಲ್ ಮಾಡಿದೀವಿ ಆ ಎಲ್ಲ ಒಂದು ಅಪ್ಲಿಕೇಶನ್ಸ್ ಗಳ ಒಂದು ಲಿಸ್ಟ್ ಕಾಣಿಸುತ್ತೆ. ಓಕೆ, ಇದರಲ್ಲಿ ನಮಗೆ ಮೈಕ್ರೋಸಾಫ್ಟ್ ಆಫೀಸ್ ಅನ್ನುವಂತ ಒಂದು ಫೋಲ್ಡರ್ ಕಾಣಿಸುತ್ತೆ. ಈ ಮೈಕ್ರೋಸಾಫ್ಟ್ ಆಫೀಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜ್ ಅಲ್ಲಿ ಯಾವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಬಂದಿದಾವೋ ಅದರದ ಲಿಸ್ಟ್ ಕಾಣಿಸುತ್ತೆ. ಇದರಲ್ಲಿ ನೋಡಿ MS ವರ್ಡ್ ಇದೆ, ಪಬ್ಲಿಷರ್ ಇದೆ, ಪವರ್ ಪಾಯಿಂಟ್ ಇದೆ, ಪಿಕ್ಚರ್ ಮ್ಯಾನೇಜರ್, ಔಟ್ಲುಕ್, ಒನ್ ನೋಟ್, ಇನ್ಫೋಪಾತ್, ಗ್ರೂವ್, ಎಕ್ಸೆಲ್, ಹಾಗೆ ಡಯಾಗ್ನೋಸಿಸ್, ಬೇರೆ ಬೇರೆ ಆಪ್ಷನ್ಸ್ ನಮ್ಗೆ ಇಲ್ಲಿ ಕಾಣಿಸ್ತವೆ. ಓಕೆ, ಇದರಲ್ಲಿ ನಮ್ಗೆ ಯಾವ್ದು ಬೇಕು, ಈಗ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ 2007 ಇದು ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಓಪನ್ ಆಗುತ್ತೆ. ಓಕೆ, ಇನ್ನೊಂದು ಮೆಥಡ್ ಅಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಓಪನ್ ಮಾಡಬಹುದು. ಅದು ರನ್ ವಿಂಡೋ ಮುಖಾಂತರ. ಈ ರನ್ ವಿಂಡೋನ ನಾವು ಹೇಗೆ ಓಪನ್ ಮಾಡೋದು, ನಿಮ್ ಕೀಬೋರ್ಡ್ ಅಲ್ಲಿ ಸ್ಟಾರ್ಟ್ ಬಟನ್ ಹಿಡಿದು R ಅಂತ ಪ್ರೆಸ್ ಮಾಡ್ರಿ, ರನ್ ವಿಂಡೋ ಓಪನ್ ಆಗುತ್ತೆ. ಈ ರನ್ ವಿಂಡೋದಲ್ಲಿ ಓಪನ್ ಅಂತ ಒಂದು ಬಾಕ್ಸ್ ಇದೆ. ಇದರಲ್ಲಿ ನಾವು ಏನ್ ಮಾಡ್ಬೇಕ್ರಿ, ಬರೀ ಸಿಂಪಲ್ ಆಗಿ ಎಕ್ಸೆಲ್ ಅಂತ ಟೈಪ್ ಮಾಡಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು. ಎಕ್ಸೆಲ್ ಅಂತ ಕರೆಕ್ಟ್ ಆಗಿ ಟೈಪ್ ಮಾಡಿ, ಆನಂತರ ಓಕೆ ಅಂತ ಕ್ಲಿಕ್ ಮಾಡಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ಇದು ಹೌ ಟು ಓಪನ್ ಎಕ್ಸೆಲ್ ಅನ್ನ ಯಾವ್ಯಾವ ರೀತಿಯಲ್ಲಿ ಓಪನ್ ಮಾಡಬಹುದು ಅನ್ನುವಂತ ಮಾಹಿತಿ.